ಅದಲ್ಲದೆ ಗಿಡ ನೆಡೋದಲ್ಲ, ಇರೋ ಗಿಡಗಳನ್ನ ಪೋಷಣೆ ಮಾಡೋದು ತುಂಬ ಇಂಪಾರ್ಟೆಂಟು. ಏನೋ थीम ऑफ दैट एक प्लांट माता की नाम मदर की नेम. ಮರ ಒಂದು 100 ವರ್ಷ ಬಾಳಿದ್ರೆ ಅದ್ರ ಬೆಲೆ 64.8 ಲಕ್ಷ ಬೆಲೆ ಆಗುತ್ತೆ. ಇಲ್ಲಿ 38 ವಿವಿಧ ವೆರೈಟೀಸ್ ಆಫ್ ಜಾಕ್ ಫ್ರೂಟ್ ಹಲಸಿನ ಗಿಡಗಳನ್ನು ಹಾಕಿದ್ದೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿಯ ಬಿಎಸ್ಎಫ್ ಕ್ಯಾಂಪ್ನಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಂದಿ ಬೆಟ್ಟದ ತಪ್ಪಲಿನ ಪ್ರಕೃತಿ ಸೌಂದರ್ಯದ ಮಡಿಲಿನಲ್ಲಿ ಒಂದು ಕಡೆ ಮೋಡ ಕವಿದ ವಾತಾವರಣ, ಮತ್ತೊಂದು ಕಡೆ ಒಂದು ಸಸಿ, ಒಬ್ಬ ಯೋಧ ನಿಂತು ನಿಷ್ಠೆ ತೋರಿದ ಸಂದರ್ಭ ನಿಜಕ್ಕೂ ಖುಷಿ ತರುವಂತದ್ದು. We are planting more than 400 trees of jackfruits here, and this we are conducting this is on theme of that एक प्लांट माता की नाम मदर की नेम. So we are celebrating that. So we are very grateful to Mrs. Rupa and Central Bank officers who has helped us, who has supported us to achieve this event. Thank you very much for this. ಇನ್ನು ಬಿಎಸ್ಎಫ್ ಯೋಧರ ಜೊತೆ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡಿ ಅನ್ನೋ ಶೀರ್ಷಿಕೆಯಡಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಜೀವನ್ಮುಖಿ ಫೌಂಡೇಶನ್ ಕೈಜೋಡಿಸಿ ತನ್ನ ಕುಟುಂಬಗಳ ಜೊತೆ ಬಂದು ಗಿಡ ನೆಡುವ ಒಂದೊಳ್ಳೆ ಕಾರ್ಯಕ್ರಮಕ್ಕೆ ಎಲ್ಲ ಸಿಬ್ಬಂದಿಯೂ ಸಹ ಸಾಥ್ ನೀಡಿದ್ದು ವಿಶೇಷ. ಇನ್ನು ಇದೇ ವಿಚಾರವಾಗಿ ಜೀವನ್ಮುಖಿ ಫೌಂಡೇಶನ್ನ ರೂಪಾ ಮಾತಾಡಿದ್ದು ಹೀಗೆ. ಗಿಡ ಹಾಕ್ತಾ ಇರೋದು. ಸೊ ನಾವು ಗಿಡನೂ ಹಾಕ್ತೀವಿ ಮತ್ತು ನಾವು ಮೇಂಟೈನ್ ಕೂಡ ಮಾಡ್ತೀವಿ. ಬರೀ ಗಿಡ ಹಾಕೋದೇ ಅಲ್ಲ, ದಯವಿಟ್ಟು ನೀರು ಹಾಕಿ ಗೊಬ್ಬರ ಹಾಕಿ ಒಂದು ಮಾನಸಿಕವಾದ ಒಂದು ಕನೆಕ್ಷನ್ ಮಾಡ್ಕೋಬೇಕು. ಸೊ ನಾವು ರೆಗ್ಯುಲರಾಗಿ ಬರ್ತಾ ಇರಬೇಕು. ಸೊ ಇವತ್ತಿಲ್ಲಿ 38 ವಿವಿಧ ವೆರೈಟೀಸ್ ಆಫ್ ಜಾಕ್ ಫ್ರೂಟ್ ಹಲಸಿನ ಗಿಡಗಳನ್ನು ಹಾಕಿದ್ದೀವಿ. ಸೊ ಇದು ಒಂದು ನಮ್ಮ ಚಿಕ್ಕ ಅಲಿಲು ಸೇವೆ ಪ್ರಕೃತಿಗೆ. ಸೊ ಎಲ್ಲರೂ ಈ ಥರ ಒಂದು ಸೇವೆ ಮಾಡಿ ಪ್ರಕೃತಿ ಉಳಿಸಿ ನಾಡನ್ನು ಕಾಪಾಡಿ ಕಾಡನ್ನು ಕಾಪಾಡಿ. ಎಷ್ಟು ಪ್ಲಾಂಟ್ ಹಾಕಿದ್ರಿ? ಕೇಳಿದ್ರಲ್ಲ, ನಮ್ಮ ಪ್ರದೇಶದ ದೇಸಿ ತಳಿಗಳನ್ನ, ಅದರಲ್ಲೂ 100 ಗಿಡಗಳನ್ನ ನೆಟ್ಟು ಪ್ರಕೃತಿಗೆ ಸಲಾಂ ಹಾಕಿದ ಯೋಧರಿಗೆ, ಬ್ಯಾಂಕ್ ಸಿಬ್ಬಂದಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಧನ್ಯವಾದ ಸಮರ್ಪಿಸೋಣ. ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಜಿ ನಮ್ಮ ಸೆಂಟ್ರಲ್ ಬ್ಯಾಂಕಿಗೆ ಇದ್ದೇ ಇದೆ. ಈಗ ಈ ಪ್ರೋಗ್ರಾಮ್ ಈ BSF ಅಲ್ಲಿ ಮಾಡಬೇಕಂತೇಳಿ ತಿಳಿದಾಗ ನಮಗೆ ಇಂಥ ಒಳ್ಳೆ ಜಾಗದಲ್ಲಿ ಇಂಥ ಒಳ್ಳೆ ವಿವಿಧ ರೀತಿಯ ಫಲಗಳನ್ನು ಹಾಕೋ ಒಂದು ಪ್ರೋಗ್ರಾಮನ್ನು ಮಾಡೋದನ್ನು ನಮ್ಗೆ ಭಾಳ ಸಂತೋಷ ಆಯಿತು. ಅದರಿಂದ ನಾವು ಇದಕ್ಕೆ ಕೈ ಜೋಡಿಸಿದ್ದೀವಿ. ಇದ್ರ ಜೊತೆಗೆ ನಾನು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ರಿಟೈರ್ ಆದಮೇಲೆ HSR ಸಿಟಿಸನ್ ಫೋರಮ್ ಅಂತ ಒಂದು ಆರ್ಗನೈಸೇಷನ್ ಮಾಡ್ಕೊಂಡು HSRಲ್ಲಿ 4000ಕ್ಕಿಂತ ಹೆಚ್ಚು ಗಿಡ ನೆಟ್ಟು ಮೇಂಟೈನ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಗಿಡ ನೆಡೋದಲ್ಲ, ಇರೋ ಗಿಡಗಳನ್ನ ಪೋಷಣೆ ಮಾಡೋದು ತುಂಬ ಇಂಪಾರ್ಟೆಂಟು. ಏನಾಗ್ತದೆ, ಟಾರ್ ಹಾಕ್ತಾರೆ, ಸಿಮೆಂಟ್ ಹಾಕ್ತಾರೆ, ಅದನ್ನೆಲ್ಲ ನಾವು ತೆಗೆದು ಅದಕ್ಕೆ ಪೋಷಣೆ ಕೊಟ್ಟರೆ ಅದರ ಜೀವ ಏನಿದೆ ಈಗ 20-30 ವರ್ಷ ಬಾಳೋದು 100 ವರ್ಷ ತನಕ ಬಾಳುತ್ತೆ. ಒಂದು ಮರ ಒಂದು 100 ವರ್ಷ ಬಾಳಿದ್ರೆ ಅದ್ರ ಬೆಲೆ 64.8 ಲಕ್ಷ ಬೆಲೆ ಆಗುತ್ತೆ ಒಂದು ಮರದ್ದು ಅಷ್ಟು. ಆ ಉದ್ದೇಶ ನಾವೆಲ್ಲ ಮಕ್ಕಳಿಗೆಲ್ಲ ತಿಳುವಳಿಕೆ ಕೊಡಬೇಕು. ಇದೇ ರೀತಿ ಹೆಚ್ಚಿನ ನಾವು ಗಿಡಗಳನ್ನು ಹಾಕಿ ಅದನ್ನು ಕಾಪಾಡಬೇಕು ಅಂತೇಳಿ ನಮ್ಮ ಉದ್ದೇಶ. ಸೆಂಟ್ರಲ್ ಬ್ಯಾಂಕ್ ನಿಜವಾಗ್ಲೂ ಇನ್ನು ಮುಂದೆ ಕೂಡ ಈ ಕಾರಹಳ್ಳಿ ಕ್ಯಾಂಪಸ್ಸಲ್ಲಿ ಇನ್ನೂ 21,000 ಹಾಕೋದಕ್ಕೂ ನಾವು ಕೂಡ ಕೈ ಜೋಡಿಸ್ತೀವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಒಟ್ಟಾರೆ ಪ್ರಕೃತಿ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಪ್ರಕೃತಿಗೆ ಏನು ಕೊಟ್ಟಿದ್ದೇವೆ ಅನ್ನೋದು ತುಂಬಾ ಮುಖ್ಯವಾದ ವಿಷಯ ಅಲ್ವಾ? ಏನಂತೀರಾ? ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.